ಇನ್ನು ಪಟ್ಟಣಗೆರೆಯ ಶೆಡ್ಗೆ ಹೋಗೋದಕ್ಕೂ ಮುಂಚೆ ಪವಿತ್ರ ಗೌಡಗೆ ನಾನ್ ವೆಜ್ ಪಾರ್ಸೆಲ್ ನ ಕಳುಹಿಸಲಾಗಿತ್ತು. ಎಲ್ಲಿಂದ ಅಂತಂದ್ರೆ ಸ್ಟೋನಿ ಬ್ರೂಕ್ನಿಂದ ಪಾರ್ಸೆಲ್ ನ ತೆಗೆದುಕೊಂಡು ಹೋಗಿತ್ತು ಬೇರೆ ಯಾರು ಅಲ್ಲ, ನಟ ದರ್ಶನ್. ಪ್ರಕರಣದ ಎರಡನೇ ಆರೋಪಿ ದರ್ಶನ್ ಪವಿತ್ರ ಗೌಡಗೆ ಚಿಕನ್ ಘೀ ರೋಸ್ಟ್, ಪೆಪ್ಪರ್ ಬಟರ್ ಗಾರ್ಲಿಕ್, ಚಿಕನ್ ಜಾಸ್ಮಿನ್ ಫ್ರೈಡ್ ರೈಸ್ ಇವುಗಳನ್ನ ಪಾರ್ಸೆಲ್ ಮಾಡಿಸಿದ್ರು ದರ್ಶನ್. ಭರ್ಜರಿ ಬಾಡೂಟವನ್ನ ತಿಂದು ಬಂದು ಆ ನಂತರ ರೇಣುಕಾ ಸ್ವಾಮಿಯ ಮೇಲೆ ಶೆಡ್ನಲ್ಲಿ ಹಲ್ಲೆಯನ್ನ ಮಾಡಿರುವುದು ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಶೆಡ್ನಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ದರ್ಶನ್ ಹಾಗೆ ಗ್ಯಾಂಗ್ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ರು. ಪವಿತ್ರ ಗೌಡ ಕೂಡ ಚಪ್ಪಲಿಯಿಂದ ರೇಣುಕಾ ಸ್ವಾಮಿಗೆ ಥಳಿಸುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಸ್ಟೋನಿ ಬ್ರೂಕ್ನಿಂದ ಹೊರಡುವಂತಹ ಸಂದರ್ಭದಲ್ಲಿ, ಪಟ್ಟಣಗೆರೆಯ ಶೆಡ್ಗೆ ಹೊರಡುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡಗಾಗಿ ಊಟವನ್ನ ಪಾರ್ಸೆಲ್ ಮಾಡಿಸಿದ್ರು ನಟ ದರ್ಶನ್ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಜೂನ್ 8ನೇ ತಾರೀಕು ರೇಣುಕಾ ಸ್ವಾಮಿಯನ್ನ ಎತ್ತಾಕೊಂಡು ಪಟ್ಟಣಗೆರೆಯ ಶೆಡ್ಗೆ ಬಂದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಸ್ಟೋನಿ ಬ್ರೂಕ್ನಲ್ಲಿ ತಮ್ಮ ಸ್ನೇಹಿತರ ಜೊತೆ ಕೂತು ಪಾರ್ಟಿಯನ್ನ ಮಾಡ್ತಾ ಇದ್ರು. ಚಿಕ್ಕಣ್ಣ, ಯಶಸ್ಸೂರ್ಯ, ಪ್ರದೂಷ್, ವಿನಯ್, ಪ್ರಕರಣದ ಇತರೆ ಆರೋಪಿಗಳು, ನಾಗರಾಜ್ ಇವರೆಲ್ಲರೂ ಕೂಡ ಇದ್ರು. ಆ ಸ್ಟೋನಿ ಬ್ರೂಕ್ನಲ್ಲಿದ್ದಂತಹ ಸಂದರ್ಭದಲ್ಲೇ ಪವಿತ್ರ ಗೌಡಗೆ ದರ್ಶನ್ ಕರೆಯನ್ನ ಮಾಡಿದ್ದು. ಹಾಗಾದ್ರೆ ಈ ನಾನ್ ವೆಜ್ ಪಾರ್ಸೆಲ್ ನ ಕತೆ ಏನು ಅದನ್ನ ನೋಡ್ತಾ ಹೋಗೋಣ. ಜೂನ್ 8ನೇ ತಾರೀಕು ಮಧ್ಯಾಹ್ನ ಸುಮಾರು 3:30 ವೇಳೆಗೆ ಪಬ್ನಲ್ಲಿ ಅಂದ್ರೆ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ದರ್ಶನ್ ಪಾರ್ಟಿಯನ್ನ ಮಾಡ್ತಾ ಇದ್ರು. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಹಲವರು ನಟ ದರ್ಶನ್ ಅವರ ಜೊತೆಗಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹಜರಿನ ಸಂದರ್ಭದ ಫೋಟೋನ ನೀವು ಗಮನಿಸಿದ್ದೀರಿ, ಯಾರ್ಯಾರಿದ್ರು ಅಂತ ಹೇಳಿ. ವಿನಯ್ ಪ್ರಕರಣದ 10ನೇ ಆರೋಪಿ, ಹಾಗೆ ಪ್ರಕರಣದಲ್ಲಿ ಸಾಕ್ಷಿಯಾಗಿರುವಂತಹ ಚಿಕ್ಕಣ್ಣ, ಪ್ರಕರಣದ 14ನೇ ಆರೋಪಿ ಪ್ರದೋಷ್, 11ನೇ ಆರೋಪಿ ನಾಗರಾಜ್, ಜೊತೆಗೆ ಲಕ್ಷ್ಮಣ್, ಹಾಗೆಯೇ ಪವನ್, ಜೊತೆಗೆ ನಟ ಯಶಸ್ಸೂರ್ಯ ಇವರೆಲ್ಲರೂ ಕೂಡ ಸ್ಟೋನಿ ಬ್ರೂಕ್ ಪಬ್ನಲ್ಲಿದ್ರು. ಜೊತೆಗೆ ಪಾರ್ಟಿಯನ್ನ ಮಾಡ್ತಾ ಇದ್ರು, ಮಾತುಕತೆಯನ್ನ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲೇ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪವನ್ ಪಟ್ಟಣಗೆರೆಯ ಶೆಡ್ನಿಂದ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ ಬಂದು ದರ್ಶನ್ಗೆ ವಿಚಾರವನ್ನ ತಿಳಿಸೋದು. ಮೊದಲಿಗೆ ವಿನಯ್ ಕಾಲ್ ಮಾಡ್ತಾನೆ, ಬಟ್ ವಿನಯ್ ನೀನೇ ಬಂದ್ ಹೇಳು ಅಂತ ಸೂಚನೆಯನ್ನ ಕೊಟ್ಟಂತಹ ನಂತರದಲ್ಲಿ ಪವನ್ ತಾನೇ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ ಬಂದು ಅಲ್ಲಿ ಡಿ ಬಾಸ್ ಸಫಾರಿಯಲ್ಲಿ ಪಾರ್ಟಿಯನ್ನ ಮಾಡ್ತಾ ಇದ್ದಂತಹ ದರ್ಶನ್ಗೆ ರೇಣುಕಾ ಸ್ವಾಮಿಯನ್ನ ಎತ್ತಾಕೊಂಡು ಬಂದಿದ್ದೀವಿ ಅನ್ನುವಂಥ ವಿಚಾರವನ್ನ ಹೇಳಿದ್ದ. ಅದಾದ ನಂತರ ಪವನ್ ಈ ವಿಚಾರವನ್ನ ಹೇಳ್ತಾ ಇದ್ದ ಹಾಗೆ ಪವಿತ್ರ ಗೌಡಗೆ ಪವನ್ ಫೋನ್ ತೆಗೆದುಕೊಂಡು ವಿಡಿಯೋ ಕಾಲ್ ಅನ್ನ ಮಾಡುವಂತಹ ಕೆಲಸವನ್ನ ದರ್ಶನ್ ಮಾಡಿದ್ರು. ಸ್ಟೋನಿ ಬ್ರೂಕ್ನಿಂದ ಪವಿತ್ರ ಗೌಡ ನಿವಾಸಕ್ಕೆ ತೆರಳುವುದಕ್ಕೂ ಮುಂಚೆ ಆಕೆಗೆ ಊಟದ ಪಾರ್ಸೆಲ್ನ ಕೂಡ ಕಳುಹಿಸುವಂತಹ ಕೆಲಸವನ್ನ ದರ್ಶನ್ ಮಾಡಿದ್ರು. ಪವಿತ್ರ ಗೌಡ ನಿವಾಸಕ್ಕೆ ನಾನ್ ವೆಜ್ ಪಾರ್ಸೆಲ್ ನ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ದರ್ಶನ್ ಮಾಡಿದ್ರು. ಇದು ತನಿಖೆಯ ಸಂದರ್ಭದಲ್ಲಿ ತಿಳಿದು ಬಂದಿರುವಂತಹ ವಿಚಾರಗಳು. ಸ್ಟೋನಿ ಬ್ರೂಕ್ನಿಂದ ಚಿಕನ್ ಘೀ ರೋಸ್ಟ್, ಪೆಪ್ಪರ್ ಬಟರ್ ಗಾರ್ಲಿಕ್, ಚಿಕನ್ ಜಾಸ್ಮಿನ್ ಫ್ರೈಡ್ ರೈಸ್ ಇವುಗಳನ್ನ ಪಾರ್ಸೆಲ್ ಮಾಡಿಸಿ ಕೊಂಡೊಯ್ಯುವಂತಹ ಕೆಲಸವನ್ನ ಪ್ರಕರಣದ ಎರಡನೇ ಆರೋಪಿ ದರ್ಶನ್ ಮಾಡಿದ್ರು ಅನ್ನುವಂಥದ್ದನ್ನ ತನಿಖಾಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಬಯಲಿಗಿಳಿದಿದ್ದಾರೆ. ಆ ಪಾರ್ಸೆಲ್ಗಳನ್ನ ತೆಗೆದುಕೊಂಡು ನೇರವಾಗಿ RR ನಗರದಲ್ಲಿರುವಂತಹ ಪವಿತ್ರ ಗೌಡ ನಿವಾಸಕ್ಕೆ ಹೋಗೋದು. ಸ್ಕಾರ್ಪಿಯೋ ಕಾರ್ನಲ್ಲಿ, ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಕಾರ್, ಪವಿತ್ರ ಗೌಡ ನಿವಾಸಕ್ಕೆ ಹೋಗಿ ಅಲ್ಲಿ ಆಕೆಗೆ ಆ ಭರ್ಜರಿ ಬಾಡೂಟವನ್ನ ತಿನ್ನಿಸಿ ಆ ನಂತರದಲ್ಲಿ ಪಟ್ಟಣಗೆರೆಯ ಶೆಡ್ಗೆ 4:45 ಸುಮಾರಿಗೆ ಆರೋಪಿಗಳು ವಾಪಸ್ ಆಗೋದು. ದರ್ಶನ್, ಪವಿತ್ರ ಗೌಡ ಹಾಗೆ ಇತರೆ ಆರೋಪಿಗಳು ವಿನಯ್, ಪ್ರದೋಷ್, ನಾಗರಾಜ್, ಪವನ್ ಇವರೆಲ್ಲರೂ ಕೂಡ ಪಟ್ಟಣಗೆರೆಯ ಶೆಡ್ಗೆ ವಾಪಸ್ ಆಗ್ತಾರೆ. ಆ ಫುಡ್ ಪಾರ್ಸೆಲ್ ತೆಗೆದುಕೊಂಡು ಹೋಗಿರುವ ಬಗ್ಗೆ ಸ್ಟೋನಿ ಬ್ರೂಕ್ ಸಿಬ್ಬಂದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತನಿಖಾಧಿಕಾರಿಗಳ ಮುಂದೆ. ಹಾಗಾಗಿ ಪವಿತ್ರ ಗೌಡಗೆ ಆವತ್ತು ದರ್ಶನ್ ಯಾವ ಫುಡ್ ಅನ್ನ ಪಾರ್ಸೆಲ್ ಮಾಡಿಸಿದ್ರು ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಹಾಗೆ ಚಿಕನ್ ಘೀ ರೋಸ್ಟ್ ಹಾಗೆ ಬೇರೆ ಬೇರೆ ರೀತಿಯಾದಂತಹ ಫುಡ್ ಅನ್ನ, ನಾನ್ ವೆಜ್ ಫುಡ್ ಅನ್ನ ತಿಂದು ಬಂದಂತಹ ಆರೋಪಿಗಳು ಆ ನಂತರ ಪಟ್ಟಣಗೆರೆಯ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ರೌದ್ರಾವತಾರವನ್ನ ತೋರಿಸಿದ್ರು. ರೇಣುಕಾ ಸ್ವಾಮಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ರು ಅನ್ನುವಂತಹ ವಿಚಾರ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಖುದ್ದು ಸ್ಟೋನಿ ಬ್ರೂಕ್ ಪಬ್ನ ಸಿಬ್ಬಂದಿ ದರ್ಶನ್ ಏನೇನ್ ಫುಡ್ ಅನ್ನ ತಿಂದ್ರು, ಯಾವ ಫುಡ್ ಅನ್ನ ಪಾರ್ಸೆಲ್ ತೆಗೆದುಕೊಂಡು ಹೋದ್ರು, ಯಾರಿಗಾಗಿ ತೆಗೆದುಕೊಂಡು ಹೋದ್ರು ಅನ್ನುವುದನ್ನ ಕೂಡ ಬಾಯಿ ಬಿಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಮಹತ್ವದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆಗೆ ಪ್ರಕರಣದ ವಿಚಾರಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೋರ್ಟ್ನಲ್ಲಿ ಆರಂಭ ಆಗುತ್ತೆ. ನಾಳೆಗೆ ನ್ಯಾಯಾಂಗ ಬಂಧನದ ಅವಧಿ ಆರೋಪಿಗಳದ್ದು ಮುಗಿತಾ ಇದೆ.
ಯಾರ್ಯಾರು ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸ್ತಾರೆ ಅನ್ನುವಂತಹ ಕುತೂಹಲ ಇದೆ. ಯಾಕಂದ್ರೆ ಆಲ್ರೆಡಿ ಅವರಿಗೆ ಆ ದೋಷಾರೋಪಣಾ ಪಟ್ಟಿ ಸಿಕ್ಕಿರೋದ್ರಿಂದ ಅದನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಆರೋಪಿಗಳ ಪರ ವಕೀಲರು ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಇದೆಲ್ಲದರ ಮಧ್ಯೆ ತನಿಖೆಗೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಒಂದೊಂದು ಮಾಹಿತಿ ಕೂಡ ನಿಜಕ್ಕೂ ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.